ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟ ಬಳಿಕ ಭಯ ಬಂದಿದೆ. ಮುಸ್ಲಿಂ, ಪಾಕಿಸ್ತಾನ, ಮಚಲಿ, ಮಟನ್ ಬಿಟ್ರೆ ಇವರಿಗೆ ಏನೂ ಗೊತ್ತಿಲ್ಲ. ಸಿಟಿ ರವಿ ವರ್ತನೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ವ್ಯಂಗ್ಯವಾಡಿದ್ದಾರೆ. ಸಿಟಿ ರವಿ ವಿರುದ್ಧ ದೂರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಿಡಿಕಾರದರು. ಸಿಟಿ ರವಿ ಅವರನ್ನ ಮುಟ್ಟಿ ನೋಡಿ ಅಂತ ಸವಾಲ್ ಹಾಕಿದ್ರು. ಚಿಕ್ಕಮಗಳೂರಿನಲ್ಲಿ ಒಂದು ದೊಡ್ಡ ಹೋರಾಟ ಮಾಡ್ತೇವೆ. ಆರ್ ಅಶೋಕ್, ವಿಪಕ್ಷ ನಾಯಕ ಹರಿಪ್ರಸಾದ್ ಇವರಿಬ್ರು ಕೂಡ ಮಾತನಾಡಿದರು, ವಾಗ್ದಾಳಿಯನ್ನ ನಡೆಸಿದರು. ಭಾರತೀಯ ಜನತಾ ಪಾರ್ಟಿಯವರು, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಕೆಲವರು ಅವರ ಸಮತೋಲನವನ್ನು ಕಳ್ಕೊಂಡಿದ್ದಾರೆ. ಯಾಕಂದರೆ ಅಲ್ಲಿ ಅವ್ರು ಯಾರೂ ಸಹ ನಿರೀಕ್ಷೆ ಮಾಡಿರಲಿಲ್ಲ ಜನ್ಜಿ ಅವರು ಯಶಸ್ವಿ ಆಗ್ತಾರೆ ಅಂತ ಹೇಳಿ. ಅವರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟ ನಂತರ ಇವರು ಎಲ್ರಿಗೂ ಸಹ ಒಂದು ಭಯ ಹುಟ್ಟಿದೆ. ಯಾವುದಾದ್ರೂ ವಿಚಾರದಲ್ಲಿ ನೀವು ಹೋರಾಟ ಮಾಡಬೇಕು ಅನ್ನೋದು ಬಂದಾಗ ಧೈರ್ಯ ಇರಬೇಕು. FIR ಆದಾಗ ಅದನ್ನು ಸ್ವೀಕಾರ ಮಾಡಿ ಕೋರ್ಟಲ್ಲೂ ಸಹ ಆ ಕೋರ್ಟಲ್ಲಿ ವಾದ ವಿವಾದಗಳು ಮಾಡಲಿಕ್ಕೆ ತಯಾರಾಗಬೇಕು. ಅರ್ಧಂಬರ್ಧ ಮಾಡೋಕ್ಕೆ ಹೋದಾಗ ಇದೇ ಆಗೋದು. ಅವ್ರಿಗೆ ಅವರ ಸಿದ್ಧಾಂತದ ಮೇಲೆ ನಂಬಿಕೆ ಇದ್ದರೆ FIR ಆದ್ರೂ ತೊಂದರೆ ಇಲ್ಲ, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಬೇಕು. ಮುಸ್ಲಿಮು, ಪಾಕಿಸ್ತಾನ, ಮಚಲಿ, ಮಟನ್ನು, ಮಂಗಲಸೂತ್ರ ಅಂದ್ರೆ ಅದು ಬಿಟ್ಟರೆ ಬೇರೆ ಏನು ರಾಜ್ಯದ ಬಗ್ಗೆ, ದೇಶದ ಬಗ್ಗೆ ಗೊತ್ತೇ ಇಲ್ಲ. ಅವರು ಸರ್ಕಾರಿ ನೌಕರನ್ನ ಅಡ್ಡಿಪಡಿಸಿದ ವಿಚಾರದಲ್ಲೂ ಸಹ ಒಂದು ಕೇಸ್ ಬುಕ್ ಮಾಡಬೇಕಾಗತ್ತೆ. ಆ ಥರ ಮಾಡಲಿಲ್ಲ ಅಂದರೆ ಪೊಲೀಸರ ವಿರುದ್ಧ ನಾನೇ ಹೋರಾಟ ಮಾಡಬೇಕಾಗತ್ತೆ. ಬಿಜೆಪಿಯವ್ರ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನು ಹಾಕಿ ಚುನಾವಣೆ ಹತ್ರ ಬರ್ತಾ ಇದೆ. MLA ಚುನಾವಣೆ ಬರಕ್ ಮುಂಚೆ ಬಿಜೆಪಿಯವ್ರನ್ನೆಲ್ಲ ಜೈಲ್ಗೆ ಹಾಕಬೇಕು ಅನ್ನೋ ಹುನ್ನಾರ ಅಷ್ಟೇ ಇದು. ಚುನಾವಣೆಯನ್ನು ಎದುರಿಸಕ್ ಧೈರ್ಯ ಇಲ್ಲದೆ ಬಿಜೆಪಿ ಮುಖಂಡರುಗಳನ್ನ ಜೈಲ್ಗೆ ಹಾಕೋ ಅನ್ನೋ ಹುನ್ನಾರ. ಈಗ ದಿನನಿತ್ಯ ಅವನ್ ಯಾರೋ ಪ್ರಕಾಶ್ ಅಂತ, ಆಮೇಲೆ ಯಾರೋ ಭಗವಾನ್ ದಿನನಿತ್ಯ ಹಿಂದೂ ಧರ್ಮದ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಮೊನ್ನೆ ಇಲ್ಲಿ ಪ್ರೊಟೆಸ್ಟ್ ಆದಾಗ, ಇಲ್ಲಿ NET ಬಗ್ಗೆ ಇಲ್ಲಿ ಪ್ರೊಟೆಸ್ಟ್ ಆದಾಗ ಯಾರೋ ಒಬ್ರು ಪೋಸ್ಟರ್ನ ಇಟ್ಕೊಂಡು ವಿದೇಶಿ ಅವನ್ ಯಾರು ಜೈಲಲ್ಲಿ ಇದ್ದಾನಲ್ಲ ಅವನ್ ಬರುವಾಗ ಪೋಸ್ಟರ್ ಇಟ್ಕೊಂಡಿದ್ರು. ಪೊಲೀಸರು ಏನ್ ಕಿತ್ತಾಕಂಡ್ಲಿ ಅಂತ ಹೇಳಿದ್ರು. ಪೊಲೀಸರು ಮಾನ ಮರ್ಯಾದೆ 3 ಕಾಸಲ್ಲಿ ಹರಾಜಾಗೋಯ್ತು. ಕರ್ನಾಟಕದ ಪೊಲೀಸರು ಕ್ರಮನೇ ಇಲ್ಲ. ಅಂದ್ರೆ ಇದೆಲ್ಲ ಕಣ್ಣಿಗೆ ಕಾಣಿಸಲ್ಲ. ಸಿಟಿ ರವಿ ಹೇಳಿದ್ ಮಾತ್ರ ಕಣ್ಣಿಗೆ ಕಾಣಿಸ್ತತೆ, ಉಳಿದಿದ್ದು ಯಾವುದು ಕಣ್ಣಿಗೆ ಕಾಣಿಸಲ್ಲ. ಅಂದ್ರೆ ಬಂಧಿಸಬೇಕು ಅಂದ ಒಂದೇ ಒಂದು ಕಾರಣಕ್ಕೋಸ್ಕರ ಮತ್ತೆ ವಿರೋಧ ಪಕ್ಷಗಳನ್ನ ಬೆದರಿಕೆ ಹಾಕಿ ಅವರನ್ನ ತಮ್ಮ ಹಿಡಿತಕ್ಕೆ ತಗೊಬೇಕು ಅನ್ನೋ ಮಾಡ್ತಾ ಇರೋ ಹುನ್ನಾರ ಅಷ್ಟೇ ಇದು. ಇದಕ್ಕೆಲ್ಲ ಯಾರು ಬಗ್ಗದು ಜಗ್ಗೋ ಪ್ರಶ್ನೆನೇ ಇಲ್ಲ. ಇದಕ್ಕೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.